ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. 11:30 ಆಗ್ಲತ್ತ ಟೈಮ್. ಇವತ್ತು ಹಾಲಿಡೇ ಅಲ್ಲ, ಸೊ ಲೇಟ್ ಮಾಡಿದ್ದಿದ್ದೆ. ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ವ್ಲಾಗ್ನ ಮಧ್ಯಾಹ್ನ ಮಾಡ್ಬೇಕಂತಂದಿದ್ದೆ, ಬಟ್ ನಮ್ಮ ಮಮ್ಮಿ ಏನಂತಂದರು ಇವಾಗ ಮಾಡು, ಎಲ್ಲ ಅಡುಗೆ ಮಾಡೋದದ. ಸೊ ಅದಕ್ಕಂತ ನೀವು ಭಾಳ ಮಂದಿ ಎಲ್ಲ ಅಡುಗೆ ರೆಸಿಪೀಸ್ ಆ ಥರ ವ್ಲಾಗ್ ಇಷ್ಟಪಡ್ತಿರಲ್ಲ, ಸೊ ಅದಕ್ಕೆ ನಮ್ಮ ಮಮ್ಮಿ ಮಾಡಂತಂದ್ರು, ಅದಕ್ಕೆ ಮಾಡ್ಲತ್ತೀನಿ, ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ನಿನ್ನೆ ಸಂಜೆ ಹೊರಗೆ ಹೋಗಿದ್ವಿ, ಅದು ಭೀ ವ್ಲಾಗ್ ಬಿಟ್ಟಿನಿ ಇನ್ನು ಯಾರೆಲ್ಲ ನೋಡಿಲ್ಲ. ಸೊ ಹೋಗಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಚಲೋ ಲೆಟ್ಸ್ ಗೋ ಇನ್ಸೈಡ್. ಬನ್ನಿರಿ ನಾವು ಮೀನು ಮಾಡ್ತಾ ನೋಡಮ್ಮ. ನಮ್ಮ ತಂಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಾಳ, ಕುಂತಾಳ. ಆರಾಮಾಗೆ ಸುಂದ್ರು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ರು ರೇಖಿ. ಈಗ ಏನಂತ ಸರ್ದಿ ಬಂದದೇನೋ, ಅದಕ್ಕೆ ವಾಯ್ಸ್ ಚೇಂಜ್ ಆಗ್ಯದಕ್ಕಿಂತ ಪಾಪ. ಸೊ ಟಿ ವಿ ಹಚ್ಚಿದ್ವಿ, ಬೆಳಗ್ಗೆ ಎದ್ರುಕ್ಲೆ ನಮಗೆ ಟಿ ವಿ ಬೇಕು. ಸೊ ನಮ್ಮ ಪಪ್ಪ ಇವತ್ತಲ್ಲ ಡೈಲಿ ಜಲ್ದಿನೇ ಹೇಳ್ತಾರೆ ಅವರು. ಸೊ ಎದ್ದು ಗ್ಯಾಸ್ ಅದು ಎಲ್ಲ ಈಗ ಇದು ಕ್ಲೀನ್ ಮಾಡ್ಕೊಂಡು. ನೀ ಮಾಡಿದಿ ನಾನು ನೀರಿಡೋ ಟೈಮಿಗೆ ಮತ್ತೆ ನೀ ಮಕ್ಕೊಂಡಿದ್ದಲ್ಲ ಇನ್ನ ಪಪ್ಪ ಎದ್ದಿರು ಪಪ್ಪ ಎಲ್ಲ ತೊಳೆದು ಮಾಡಿ ಮಕ್ಕೊಂದಿನಿ. ಹಂಗತ್ ಏನ್ ಮಾಡಿನಿ, ಎಲ್ಲ ತೊಳೆದು ಮಾಡಿ ಪೂಜೆ ಮಾಡ್ತೀವಿ, ಮಕ್ಕೊಂದಿನ ರಾತ್ರಿಗೆ. ಕೇಳ ಪಪ್ಪಗಲ್ಲಿ ಮಕ್ಳು ಬರೀ ಪಪ್ಪನೇ. ನಂಗೆ ಗೊತ್ತಿಲ್ಲ, ನೋಡಿಲ್ಲಲ್ಲ, ರಾತ್ರಿ ಬಂದ್ರಪ್ಪ ಹಂಗೆ ಮಕ್ಕೊಂಡಿವಲ್ಲ, ಅದಕ್ಕೆ ಮಮ್ಮಿ ಏನ್ ನೀ ಮಾಡಿದೇನ್ ಪಪ್ಪ ಮಾಡ್ರ? ಪಪ್ಪ ಬಿ ಮಾಡ್ತಾರಿಲ್ಲ ಒಂದೊಂದ್ಸಲ. ಮಾಡ್ತಾರಂದ್ರೆ ಪಪ್ಪ ಪೂಜೆ ಮಾಡೋದು ಖಾಲಿ ತೊಳೆದಿಡ್ತಾರ. ನಂಗೆ ಗೊತ್ತಿಲ್ಲ ಅದು. ಸೊ ನಮ್ಮ ಮಮ್ಮಿ ಮಾಡ್ಯಾರ ಅಂತ ನೋಡ್ರಿ, ಎಷ್ಟು ಸಿಟ್ಟು ಹೊಂಟದ ನೋಡೋರಿ. ಅಲ್ಲಿ ನಮ್ಮಪ್ಪ ಕ್ಲೀನಿಂಗ್ ನಡೆಸ್ಯಾರ, ಎಲ್ಲ ಬೆಡ್ ಟೇಬಲ್ ಇತ್ತಲ್ಲ, ಸೊ ಇಲ್ಲೆಲ್ಲ ಕ್ಲೀನ್ ಮಾಡತ್ತಾರ. ಮತ್ತು ರೋಡಿಗೆ ಅದಲ್ಲಮ್ಮ ಮನಿ ಡಸ್ಟ್ ಅದೆಲ್ಲ ಇದಾಗ್ತದೆ. ಸೊ ಇಲ್ಲೆಲ್ಲ ಟೇಬಲ್ ಇತ್ತಲ್ರಿ, ಲಕ್ಷ್ಮೀ ಪೂಜೆ ಮಾಡಿದ್ದೇವಲ್ಲ, ಅದು ಟೇಬಲ್ ತೆಗೆದು ಇವಾಗ ನಮ್ಮಪ್ಪ ಇಲ್ಲೆಲ್ಲ ಬೆಡ್ ಅದೆಲ್ಲ ಹಾಕಿ ನೋಡ್ರಿಗ ಡಸ್ಟ್ ನೋಡ್ರಿಗ. ಬಾ ಇವಾಗ ಅಡುಗೆ ಮಾಡತ್ತಾರ ನಮ್ಮ ಮಮ್ಮಿ. ನಾ ಚಹಾ ಕುಡ್ದಿಲ್ಲ, ಅದಕ್ಕಂತ ಆಲ್ರೆಡಿ ಲೇಟಾಗಿ ಊಟ ಆದ್ಮೇಲೆ ಚಹಾ ಕುಡಿದ್ರೆ ಐತಿ. ಚಹಾ ಕುಡ್ದೆಲ್ಲ ಮತ್ತು ಏನಂತಾರೆ ಊಟ ಹೋಗಲ್ಲ, ಪಿತ್ ಬಿ ಆಗ್ತದೆ ನನಗೆ. ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ತೆಗ್ದಿಟ್ಟಾರ ಮಮ್ಮಿ. ಫುಲ್ ಎಲ್ಲ ವೆರೈಟಿ ನೋಡ್ರಿ, ಎಷ್ಟು ಚಲೋ ವೆಜಿಟೇಬಲ್ಸ್ ಎಲ್ಲ ತೆಗ್ದಿಟ್ರಿ. ಇಲ್ಲಿ ಮೆಂತಿ ಪಲ್ಯ ಅಂದ್ರೆ ಮೆಂತಿ ಪಲ್ಯ ಮಾಡತ್ತಾರೇನು, ಐ ಹೇಟ್ ಮೆಂತಿ ಪಲ್ಯ. ಸೊ ಇಲ್ಲಿ ಬೀಟ್ರೂಟ್ ಅದ, ನಾ ಬೀಟ್ರೂಟ್ ಮಾಡ್ಕೊತೀನಿ. ಇಲ್ಲಿ ಬದ್ನಿಕಾಯಿ ಬಿ ತೆಗ್ದಾರ. ಇಲ್ಲಿ ಕುಕ್ಕರ್ ಬಿಟ್ಟಾರ, ಏನು ಮಾಡತ್ತಾರ ಗೊತ್ತಿಲ್ಲ ನಂಗೆ. ಕೇಳಮ್ಮ ಏನು ಮಾಡತ್ತೀಮ್ಮ? ಇದು ಇವತ್ತಿಲ್ರಿ ಹಸಿಮೆಣಸಿಗೆ ಸಾಂಬಾರು ಮಾಡ್ತೀವಿ ನೋಡ್ಬಿಟ್ಟು. ಓ ಭಾಳ ದಿನ ಆಯ್ತು ಆಫ್ಟರ್ ಲಾಂಗ್ ಡೇಸ್. ಅದಕ್ಕೆಲ್ಲ ಹಸಿಮೆಣಸಿಗೆ ಸಾಂಬಾರು ನೀರು ಹಾಕಿಸಿ ಇಟ್ಟಿನ್ಬಿಟ್ಟ ಕುದಿಸ್ಲಕ್ಕ. ಸೊ ಮಮ್ಮಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಮಾಡತ್ತಾರಂತ, ಅದು ಕುಕ್ಕರ್ ಹಚ್ಚಲತ್ತಾರ. ಮೆಂತಿ ಪಲ್ಯಕ್ಕೆ ತೆಗ್ದು ಮೆಂತಿ ಪಲ್ಯ ಮಾಡತ್ತಿದ್ದೇನೆ. ಮೆಂತಿ ಪಲ್ಯ ತರಿಸ್ಲತ್ತೀನಿ. ಅಯ್ಯವ್ವ ಈಗ ಬೇಡ ಮಾಡ್ತೀವಿ ಬೇರೆ ಏನು. ಬೀಟ್ರೂಟ್ ಮಾಡತ್ತೀನ? ಬೀಟ್ರೂಟ್ ನೀ ಮಾಡತ್ತಿದಿ? ನೀರು ಮಾಡ, ನಾನು ಮಾಡ್ತೀನಿ. ನೀವು ಒಂದಿನ ಬಿ ಬೀಟ್ರೂಟ್ ಮಾಡಿಲ್ಲ ಬಿ, ಅದಕ್ಕೆ ಹೇಳತ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಗೆ ಬೀಟ್ರೂಟ್ ನಾ ಮತ್ತು ನಮ್ಮ ಪಪ್ಪ ಇಬ್ಬರೇ ತಿಂತೀವಿ ನೋಡ್ರಿ. ನಮ್ಮ ತಂಗಿ ಜಬರ್ದಸ್ತಿ ಮಾಡಿ ತಿನ್ನಿಸ್ತೀನಿ. ನಮ್ಮ ಮಮ್ಮಿಯರೇ ತಿನ್ನಲ್ಲ, ಅವ್ರಿಗೆ ಇಷ್ಟ ಬರಲ್ಲ ಬೀಟ್ರೂಟ್. ಅದಕ್ಕೆ ಯಾವಾಗ ಬಿ ನಾನೇ ನೀನ ತಿನ್ನೋರಿಗೆ ಬಿ ನೀ ತಿಲ್ಲಕ್ ಬಿಡಬೇಡ ನಡಿ. ಚಂದ ಇರ್ತದದು. ಏನ್ ಚಂದ ಇರ್ತದ ಹೇಳತಾನೆ ಹೇಳಕೆಸಿಂದ. ಇಲ್ಲವ ಈಗ ಮಾಡ್ತೀವಿ, ಮಾಡ್ಲತ್ತಿ ತಿಲ್ಲ ತಿನ್ನಲ್ಬಿಟ್ಟ ನೀ ಬರೀ ಎಣ್ಣೆಗೆ ಇದು ಮಾಡಲ್ಲ. ಚಾಣಿ. ಅದಕ್ಕೆ ನಾನೇ ಮಾಡ್ತೀನಿ ಹೆಚ್ಚಿಗೆ. ಅದು ಚಲೋ ಫ್ರೈ ಅದು ಮಾಡ್ಕೆಸಿಂದ ತಿಂತೀನಲ್ರಿ, ಅದಕ್ಕೆ ಟೇಸ್ಟ್ ಬರ್ತದೆ. ನಾವು ಮಮ್ಮಿ ತಿನ್ನಲ್ಲ ಅವರು. ಮಮ್ಮಿ ನಮ್ಮ ತಂಗಿ ಭಾಳ ಪರ್ಟಿಕ್ಯುಲರ್ ಅವ್ರು. ನಾಟಕ ಮಾಡ್ತಾರೆ ಹೆಚ್ಚಿಗೆ. ಅರೆ ನೋಡು, ಅಕ್ಕ ಬೈಲೆ ತಗೊಂಡು ನಿನಗಾರ ಇಬ್ರಿಗೆ. ನಾ ಹೇಳದ್ರಕಿ ಪಾಪ ತಿನ್ನಾರೆ ತಿತ್ತಾಳ, ನೀ ಬಾಯಾಗ ಒತ್ತದ್ರ ಬಿ ತಿನ್ನಲ್ಲ ನೀ ಅಂತಕಿದ್ದೀನಿ. ಚಲ ಎರಡು ಟಮಾಟು, ಎರಡು ನಿನ್ನಂತ ಟಮಾಟು, ನನ್ನಂತವೇ ಟೊಮೆಟೊ, ನಿಮ್ಮಂತವಲ್ಲ ನನ್ನಂತವ ನಿಮ್ಮಂತ ಹೇಳ್ತೀನಿ ನಾನು. ಸೊ ಇಲ್ಲಿ ದಾಲ್ ಈ ರೀತಿ ಹಿಂಗೆ ಒಂದು ಡಬ್ಬಿದಾಗ ಫುಲ್ ಡಬ್ಬಿದಾಗ ಸ್ಟೋರ್ ಮಾಡಿ ಇಡ್ತೀವಿ ನೋಡ್ರಿ ನಾವು. ಒಂದು ಸಣ್ಣ ಕಪ್ಪಷ್ಟು ಇದು ಬ್ಯಾಳಿ ಎಲ್ಲ ನಮ್ಮ ಮಮ್ಮಿ ಅಂದಾಜ್ಲಿಂತೆ ಹಾಕ್ತಾರೆ. ಸೊ ಮೆಜರ್ಮೆಂಟ್ ಏನಿರಲ್ಲ. ಮೆಣಸಿನ್ಕಾಯಿ ಸೊ ಹಸಿ ಮೆಣಸಿನ್ಕಾಯಿ ಸಾಂಬಾರು ಅಂದಮೇಲೆ ಮತ್ತು ಮೆಣಸಿನ್ಕಾಯಿ ಇರಬೇಕಲ್ಲ. ಏನಿಲ್ಲ ನೋಡ್ರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಅಷ್ಟೇ. ನಾವು ಅದು ಪೌಡರ್ ರೆಡ್ ಚಿಲ್ಲಿ ಪೌಡರ್ ಬದಲಿ ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಹಾಕ್ಬೇಕಷ್ಟೇ. ಸೊ ಇದು ಭೀ ಸಾಂಬಾರು ಟೇಸ್ಟ್ ಇರ್ತದೆ. ಸೊ ಯಾರೆಲ್ಲ ಟ್ರೈ ಮಾಡಿರಿ ಗೊತ್ತಿರ್ಬೋದು. ಸೊ ಕ್ಯಾಪ್ಸಿಕಮ್ ಅದೊಂದು ಕ್ಯಾಪ್ಸಿಕಮ್ ಬಂದು ಅದು ಭೀ ಹಾಕ್ಲತ್ತಾರ. ಸೊ ನೋಡ್ರಿ ಇನ್ನೇನು ಇಂಗ್ರೀಡಿಯೆಂಟ್ ಮಾಡ್ತಾರ. ಎಲ್ಲ ತರಕಾರಿ ಇಲ್ಲ ಬಟ, ಸ್ವಲ್ಪ ಇಂಥ ಹಸಿ ಮೆಣಸಿನ್ಕಾಯಿ ಬಟ, ಸ್ವಲ್ಪ ಈಗ ಇಷ್ಟೇ ಮೆಂತ್ಯ ಬಟ, ಇಟ್ಟು ಮೆಂತಿ
ಮತ್ತೆ ಒಂದೇ ಒಂದು ಬದ್ನಿಕಾಯಿ ಬಿಟ್ಟ ಒಂದ್ 4 ಇಲ್ಕ ಇದು ಏನಂತಾರ ನುಗ್ಗಿಕಾಯಿ ಒಂದ್ 4 ಇವೆಲ್ಲ ಹಾಕಿಸಿನೆಲ್ಲ ಬಿಟ್ಟ ಸಾಂಬಾರ್ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಬೇಕು ಬಿಟ್ಟ ಮಸ್ತ್ ಹತ್ತದ ಬಿಟ್ಟ ಸಾಂಬಾರ್. ಗೈಸ್ ಮಮ್ಮಿ ಮಾಡೋ ಇಷ್ಟೆಲ್ಲ ರೆಸಿಪೀಸ್ ಎಲ್ಲ ತೋರಿಸ್ತೀನಿ, ನೀವು ಟ್ರೈ ಮಾಡ್ತಿರಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೀರಿ ಯಾವಾಗಾರ ಯಾರು ಟ್ರೈ ಮಾಡಿರಿ ನಮ್ಮ ಮಮ್ಮಿ ಯಾವ್ದಾರ ಅಡುಗೆ ರೆಸಿಪೀಸ್ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಮಗೆ. ಹಂಗೆ ನಮ್ಮ ಮಮ್ಮಿ ಅಡುಗೆ ಹೆಂಗೆ ಮಾಡ್ತಾರಂತದ್ದು ಭೀ ಹೇಳ್ರಿ, ರೆಸಿಪೀಸ್ ಹೆಂಗೆ ಇರ್ತಾವ ಹೇಳ್ರಿ, ನಮಗೆ ಗೊತ್ತಾಗ್ತದ. ನಮ್ಮ ಮಮ್ಮಿ ರೀ ನಮಗೆ ಅಡುಗೆ ಚಲೋ ಮಾಡ್ತಾರೆ, ಭಾಳ ಟೇಸ್ಟ್ ಇರ್ತದೆ ನಮ್ಮ ಮಮ್ಮಿ ಮಾಡೋ ಅಡುಗೆ. ಕಮೆಂಟ್ನ ಹಾಕ್ರಿ ಹೆಂಗೆ ಮಾಡ್ಲತ್ತೀನಿ ಕಮೆಂಟರೇ ಹಾಕ್ಲತ್ತೀರಿ, ಎಲ್ಲ ಬ್ಲಾಗ್ಸ್ಗೆಲ್ಲ ಮಾಡತ್ತೀರಿ. ಥ್ಯಾಂಕ್ ಯು. ನನಗೆ ಕಮೆಂಟ್ಸ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬರ್ ಆರಿ, ಹೊಸ ಮೆಂಬರ್ಸ್ಗಳು ಸಬ್ಸ್ಕ್ರೈಬರ್ ಆರಿ, ಎಲ್ಲ ನೋಡೋರು ವಿಡಿಯೋ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಬ್ಲಾಗ್ಸ್ ಇರ್ತಾವ ಫ್ಯಾಮಿಲಿ ಕಂಟೆಂಟ್, ಪರ್ಸನಲ್ ರೂಟೀನ್, ನಮ್ಮ ಸ್ಕೂಲಿನ ವಿಡಿಯೋಸ್. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಆಗ್ತದೆ. ಎಲ್ಲ ಡಿಫ್ರೆಂಟ್ ಕಂಟೆಂಟ್ ಸೇಮ್ ಇರಲ್ಲ ಡೈಲಿ ಬೇರೆ ಬೇರೆ ಎಲ್ಲ ಇರ್ತಾವ್ರ. ಹೋಗೋದು ಶಾಪಿಂಗ್ ಅಂತ ಅಲ್ಲಿ ಇಲ್ಲಿ, ಮತ್ತು ಔಟಿಂಗ್ ಅಂತ, ಟ್ರಿಪ್ ಅಂತ, ಮತ್ತು ನಮ್ಮ ಸ್ಕೂಲಿಂದು. ಸೊ ಅವೆಲ್ಲ ಇಂಟ್ರೆಸ್ಟಿಂಗ್ ಬ್ಲಾಗ್ಸೇ ಇರ್ತಾವ. ಸೊ ಇಷ್ಟೆಲ್ಲ ರೆಸಿಪೀಸ್ ಹಾಕಿ ಮಾಡಿರಿ, ಸಾಂಬಾರಾಗಲಿ ಯಾವುದೇ ಪಲ್ಯ ಆಗಲಿ ಎಲ್ಲ ರೆಸಿಪಿ ಇದು ಏನಂತಾರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದ್ರಲ್ಲಿಂತ ಟೇಸ್ಟ್ ಎಕ್ಸ್ಟ್ರಾ ಕೊಡ್ತದೆ. ನೋಡ್ರಿ ನಮ್ಮಪ್ಪ ಫುಲ್ ಕ್ಲೀನ್ ಎಷ್ಟೆಲ್ಲ ನೀಟಾಗಿ ಬೆಡ್ ಅರೇಂಜ್ ಮಾಡಿದ್ರು. ಬೆಡ್ಶೀಟ್ ಇದೆಲ್ಲ ಹಾಕಿ ಚಲೋ ನೀಟಾಗಿ ಹಾಕಿಟ್ರು. ನಮ್ಮ ಚಿಕ್ಕನ್ ರೊಟ್ಟಿ ಅವಸ್ ಹೊಂಟದ್ರಿ, ಬರ್ರಿ ಅಲ್ಲಿ ಬಿಜರ ಹೋಗಿ ಬರಮ್. ನಮ್ಮ ಚಿಕ್ಕ ರೊಟ್ಟಿ ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ನಿಮಗೆ. ನಮ್ಮ ಚಿಕ್ಕ ರೊಟ್ಟಿ ಅವಸ್ ಕೇಳಿ ಬಂದಿನ ನಾ ತೋರಿಸಿಲ್ಲಲ್ಲ ನಮ್ಮ ಚಿಕ್ಕ ರೊಟ್ಟಿ ಮಾಡೋದ. ಅಜ್ಜಿನ ವಿಡಿಯೋಸೇ ತೊಗೊಂಡಿನ ಜಾಸ್ತಿ. ನೋಡ್ರಿ ನಮ್ಮ ಚಿಕ್ಕ ರೊಟ್ಟಿ ಮಾಡತ್ತಾರ. ಬಾ ಗಾಳಿ ನೋಡ್ರಿ ಎಷ್ಟು ಬಿಟ್ಟ ಗಾಳಿಲಿಂತ ಈ ಬಾಕಲ್ ಏನು ಖರಾಬ್ ಮುಚ್ಚದ. ಅಜ್ಜಿ ಎಲ್ಲ ಹೋಗಳ ಸ್ನಾನ ಮಾಡತ್ತಾರ. ಚುಟ್ಟಿ ಅಲ್ಲ ಇವತ್ತು, ಹೆಂಗ ಅನ್ಸತ್ತ ಚುಟ್ಟಿ ಫೀಲಿಂಗ್? ಸುಟ್ಟಿ ಇದ್ರೆ ಇವೇ ಮಾಡ್ಬೇಕು, ಅಲ್ಲಿ ಹೋದ್ರೆ ಅಲ್ಲಿ ಸ್ಕೂಲ್, ಇಲ್ಲಿ ಬಂದ್ರೆ ಬಟ್ ಒಂದ್ ಸ್ವಲ್ಪ ಚುಟ್ಟಿ ಇದ್ರೆ ಜರ ರಿಲ್ಯಾಕ್ಸಿಂಗ್ ರಿಲೀಫ್ ಅನ್ಸ್ತಲ್ಲ. ಬೆಳಗ್ಗೆ ನೋಡದೆ ಜಲ್ದಿ ಜಲ್ದಿ ಮಾಡ್ಕೊಂಡು ಹೋಗ್ತಿ. ಈಗ ಚುಟ್ಟಿ ಇದ್ದಾಗಲ್ಲ ಆರಾಮ್ಸೆ ಮಾಡ್ಲಕ್ ಆತದ. ಅದು ಅದರ ಅದ ಬಿಡಪ್ಪ. ಏನಾರೇ ಕೆಲ್ಸ ಇದ್ದಾಗಲ್ಲ ಹೆಚ್ಚಿಗೆ ನೋಡಿ ಅದು ಊಟದ ಕಡೆ ಲಕ್ಷಣೇ ಇರಲ್ಲ, ಧ್ಯಾನ. ಮನೆಗಿದ್ದೆ ಅಂದ್ರೆ ಆರಾಮ್ಸೆ ಮಾಡ್ಬೋದು. ನಮ್ಮ ಚಿಕ್ಕ ನೋಡ್ರಿ ಈ ತರ ಬೆಳ್ಳುಣ್ಗಿಲೆ ಮಾಡ್ತಾರ ಚಪಾತಿ. ನಾವು ಪ್ಲಾಸ್ಟಿಕ್ ಸುತ್ತಲ್ಲ ಚಪಾತಿ ಮಾಡ್ಬೇಕು. ಹೌದು, ಒಂದ್ ಸ್ವಲ್ಪ ಮಂದಿ ಅದು ಪ್ಲಾಸ್ಟಿಕ್ ಅದು ಇದು ಇರ್ತದಲ್ಲ ಕಟ್ಟಿಗೆ ಅದ್ರ. ನೀ ಚಪಾತಿ ಮಾಡ್ತಿ ರೊಟ್ಟಿ ಮಾಡ್ತಿ ಗೊತ್ತಾಗಲ್ಲ. ನಮ್ಮ ಚಿಕ್ಕ ಅಂದ್ರೆ ಭೀ ಚಲೋ ಮಾಡ್ತಾರ ನೋಡ್ರಿ ರೊಟ್ಟಿ. ನಮ್ಮ ಅಜ್ಜಿ ಮಾಡೋ ಸ್ಟೈಲ್ ಬೇರೆನೇ ಇರ್ತದ. ಅವ್ರು ರೊಟ್ಟಿ ಮಾಡೋದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಹಂಗೆ. ಅವ್ರದ್ದು ಹಳಿ ಕಾಲದ ಅದೆಲ್ಲ ಬೇರೆನೇ ಇರ್ತದ ಅವ್ರು ಮಾಡೋದು. ಅವ್ರು ಸುಡೋದು ಭೀ ಡಿಫ್ರೆಂಟೇ ಸುಡ್ತಾರ್ರಿ ನಮ್ಮ ಅಜ್ಜಿ. ಅದು ಚಮಚ ಹಿಂಗೆ ಕೆಳಗಿಟ್ಟು ಕಡಚಿಗೆ ಕೆಳಗಿಟ್ಟ ರೊಟ್ಟಿ ಬಿಡೋಕಿಟ್ಟು ಸುಡ್ತಾರ ಅವ್ರು. ನಮ್ಮ ಅಜ್ಜಿ ಎಲ್ಲ ಡಿಫ್ರೆಂಟ್ ಸ್ಟೈಲ್. ಒತ್ತಲ್ಲ ಅಜ್ಜಿದು ಮಾಡೋದು. ಅವ್ರದ್ದೆಲ್ಲ ಟೆಕ್ನಿಕ್ ಬೇರೆನೇ. ನಮ್ಮ ಅಜ್ಜಿ ಬೇರೆನೇ ಮಾಡ್ತಾರೆ ಎಲ್ಲ ಅಡುಗೆ. ಹಂಗೆ ಅವ್ರು ಅಡುಗೆ ಮಾಡೋದು ಭೀ ಎಲ್ಲ ಡಿಫ್ರೆಂಟ್ ಆ್ಯಂಡ್ ಟೇಸ್ಟ್ ಭೀ ಡಿಫ್ರೆಂಟ್. ಚಟ್ನಿ ಬಾರಿ ಮಾಡ್ತಾರೆ ಅಜ್ಜಿ. ಚಟ್ನಿ ಅರೆ ನಮ್ಮ ಪರ್ಸ್ನಲಿ ನಂಗೆ ಫೇವ್ರೇಟ್. ನಮ್ಮ ಅಜ್ಜಿ ಮಾಡೋ ಚಟ್ನಿ ನಂಗೆ. ಅವ್ರು ಯಾವುದೇ ಚಟ್ನಿ ಮಾಡಲಿ ಎಲ್ಲ ಫೇವ್ರೇಟ್. ಮಾಡವನಿ ಬೆಳ್ಳುಣಿಗಿಲೆ ರೊಟ್ಟಿ. ಐಸಿಲ್ಲ ಮಮ್ಮಿ ಬದ್ನಿಕಾಯಿ ಕಟ್ ಮಾಡ್ಲತ್ತಾರ. ಅವ್ರು ಏನೋ ಮಿಕ್ಸ್ಚರ್ ಪಲ್ಯ ಮಾಡ್ತಾರಂತ. ಬದ್ನಿಕಾಯಿ ಮತ್ತು ಅದು ಮೆಂತಿ ಪಲ್ಯ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರಂತ. ಮಿಕ್ಸ್ ಪಲ್ಯ ಮಾಡ್ತಾರೆ ಅವ್ರು. ಚಲೋ ಮಾಡ್ತಾರೆ ಬದ್ನಿಕಾಯಿ ಮತ್ತು ಮೆಂತಿ ಪಲ್ಯ ಹಾಕಿ. ಅದು ನೀವು ಭೀ ಮಾಡ್ತಿರ್ಬೇಕು ಅನ್ನಿಸ್ತದ. ಬದ್ನಿಕಾಯಿ ಮತ್ತು ಮೆಂತಿ ಪಲ್ಯ ಮಿಕ್ಸ್ ಮಾಡಿದ ಪಲ್ಯ. ಸೊ ಇನ್ನೂ ಮಾಡಿಲ್ಲ ಅಂತಂದ್ರೆ ಈ ಪಲ್ಯ ಟ್ರೈ ಮಾಡಿರಿ. ಸೊ ರೊಟ್ಟಿ ಸಂಗಟ ಎಸ್ಪೆಷಲಿ ಚಪಾತಿಗಿನ್ನ ರೊಟ್ಟಿ ಸಂಗಟ ಮಸ್ತ್ ಟೇಸ್ಟ್ ಬರ್ತದೆ. ಇದು ಹಂಗೆ ಅನ್ನ ಸಂಗಟ ಭೀ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿನ್ಬೇಕು. ನಾ ಏನು ಹೇಳ್ಬಿಟ್ಟ ಮಸ್ತ್ ಟೇಸ್ಟ್ ನೋಡ್ರಿ. ನಾನು ಹಿಂಗೆ ತೋರಿಸ್ತೀನಿ ಆಮೇಲೆ ಹೆಂಗೆ ಮಾಡ್ತಾರೆ ರೆಸಿಪಿ. ಸೊ ಇಲ್ಲಿ ಏನಂತಾರೆ ಕಡೆಯದ ಎಣ್ಣೆ ಹಾಕಿ ಎಣ್ಣೆ ಕಾಯಿಸೋಕೆ ಇಟ್ರ. ಚಮಚ ತಗೊಬಿಟ್ಟ ಏನು ಕೊಡಲಿ? ತಿರುವ ಚಮಚ. ಸೊ ಇದು ಗ್ಯಾಸ್ ಮೊನ್ನೆ ರಿಪೇರಿ ಮಾಡ್ತಾರೆ ನೋಡ್ರಿ. ಅದಕ್ಕಂತ ತಿಂಡಿ ಅವಸ್ ಭೀ ಬರ್ಲಾಗ್ಯದ.
ಏನಂತಾರ ಹಂಗೆ ಹೋಗಿ ಇದು ಏನು ಬರ್ತಿತ್ತು ಈ ಕಡೆ ಸೈಡ್ ಬೇರೆ ಕಡೆ ಅದು ಏನಂತಾರೆ ಇನ್ನೊಂದು ಬೆಂಕಿ ಬರ್ತಿತ್ತು ಅದು ಸೈಡಿಗೆ. ಅದಕ್ಕಂತ ಏನ್ ಮಾಡಿದೆ ಬಟ್ ಅದು 600 ರೂಪಾಯಿ ಕೊಟ್ಟು ಇದನ್ನೇ ಹಾಕ್ತಿದ್ವಿ. ಹೌದಲ್ಲ. ಹಳೇದಲ್ಲದ ನೋಡ್ರಿ ಅದು ಹಾಕೋಬಿಟ್ಟ ಕಂಚದ ಕಂಚ ಇರ್ತಾವ ಬಿಟ್ಟ ಅವೆಲ್ಲ. ಒರಿಜಿನಲ್ ಇದ್ದು ಕಂಚ ಇರ್ತಾವ ಬಟ, ಡೂಪ್ಲಿಕೇಟ್ ಇದ್ದು ಇದ್ರ ಕಬ್ಬು. ಸೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದು ಅದು ಇಲ್ಲಿ ಹಾಕ್ಬೇಕು ನೋಡ್ರಿ. ಅದು ಮಿಕ್ಸ್ಚರ್ ಸಣ್ಣ ಮಾಡ್ಕೋಬೇಕು, ಪೂರ್ತಿ ಪೇಸ್ಟ್ ಇವೆಲ್ಲ ಈ ರೀತಿ ಹಿಂಗಷ್ಟೇ ಸಣ್ಣ. ಹಾಂ, ಜಬಡ ನಮ್ಮ ಮಮ್ಮಿನ ಲ್ಯಾಂಗ್ವೇಜ್ ಬೇಕು. ಭಾಳ ಇದು ಮಾಡೋದು ಟೇಸ್ಟ್ ಬರ್ತದೆ ಜಬಡ ಆದ್ರೆ. ಭಾಳ ಸಣ್ಣ ಅಂದ್ರೆ ಇಲ್ಲ ಒಂಥರ ಮಿಕ್ಸಿ ಒಳಗೆ. ಹೌದೆಲ್ಲ ಕಲ್ಸಿರ್ತದಲ್ಲ, ಟೇಸ್ಟ್ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಪೌಡರ್ ಸೋಡನೆ ಕುಟ್ಕೋಬೇಕು ಬಿಟ್ಟ. ಹೆಣ್ಮಕ್ಳದು ಎಷ್ಟಾದ್ರೂ ಕೆಲಸ ಮುಗಿಯಲ್ರಿ, ಒಟ್ಟ ಸಾಕಾಗ್ತದೆ ಕೆಲಸ. ಕರೆಯೋ ಪಾಪ ನೋಡ್ರಿ, ನಾವು ಜಾಬ್ ಮಾಡೋರಿಗೆ ನಮ್ಮಂತ ವರ್ಕರ್ಸಿಗೆ ಏನು ಇರ್ತದ ಹಾಲಿಡೇ ಅದು ಇದು ಅಂತ ನಾವು ರೆಸ್ಟ್ ಮಾಡ್ತೀವಿ. ಪಾಪ ಮಮ್ಮಿಗಳಿಗೆ ಏನು ರೆಸ್ಟ್ ಇರ್ತದೆ ಹೇಳ್ರಿ, ದಿನ ಮಾಡ್ಬೇಕು ಅವ್ರ ಪಾಪ. ಹಿಂಗೆ ಇದು ಕೆಲಸ ಮುಗ್ದಿರಲ್ಲ, ಇನ್ನೊಂದು ಏನಾರೇ ಒಂದು ಕೆಲಸ ಇರ್ತದೆ ಹಂಗೆ. ಸೊ ಫಸ್ಟ್ ಮೆಂತಿ ಪಲ್ಯ ಹಾಕ್ರಿ, ಆಮೇಲೆ ಮೆಂತಿ ಪಲ್ಯ ಆಗಿದ್ಮೇಲೆ ಕಟ್ ಮಾಡಿದ್ದು ಅದು ಬದನೆಕಾಯಿ ಹಾಕಬೇಕು. ಈ ರೀತಿ ಇದು ಪಲ್ಯ ನೀವು ಟ್ರೈ ಮಾಡ್ರಿ ಒಂದ್ಸಲ. ಈ ರೆಸಿಪಿ ಚಲೋ ಅಂದ್ರೆ ಚಲೋ ಆಗ್ತದೆ. ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ಕೊಂಡು ಕೆಸಿ ತಿಂತೀರಿ ನೀವು. ಮತ್ತಿದೆಲ್ಲ ಟೊಮ್ಯಾಟೊ ಈ ರೀತಿ ಹಿಂಗೆ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟೊಮ್ಯಾಟೊ. ಸೊ ನೀವು ಹೇಳ್ತಿರ್ಬೇಕು ಎಣ್ಣೆಗೆ ಹಾಕಿಸಿ ಫ್ರೈ ಯಾಕೆ ಮಾಡಿಲ್ಲ ಅಂತ. ಅದು ಹಾಕ್ಬಿಡ್ದಂತ. ಆಲ್ರೆಡಿ ಇದು ಹಾಕಿನಲ್ ಬಿಟ್ಟು ಅದ್ರಲ್ಲಿ ಮೆಂತಿ ಪಲ್ಯ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಇದು ಇತ್ತಲ್ಲ ಮೆಣಸಿನ್ಕಾಯಿ ಅದಕ್ಕಾಗಿ ಏನ್ ಮಾಡ್ಬೇಕು ಬಿಟ್ಟ ಅದು ಹಾಕ್ಲಕ್ ಹೋಗ್ಬಿಡ್ದು, ಆಮೇಲೆ ಹಾಕ್ಬೇಕದು. ಇದು ಪಲ್ಯ ಹಾಕಿದ ಕೂಡಲೇ ಹಾಕ್ಬೇಕು. ಹೌದು. ಸೊ ಈ ರೀತಿ ಚಲೋ ಕಲ್ಸ್ಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಉತ್ತರ ಕರ್ನಾಟಕ ಟೇಸ್ಟ್ ಏನಂತಂದ್ರೆ ಶೇಂಗಾದ ಹಿಂಡಿ. ಎಸ್, ಶೇಂಗಾದ ಹಿಂಡಿ, ಎಳ್ಳು. ಸೊ ಶೇಂಗಾ ಮತ್ತು ಎಳ್ಳು ಎರಡು ಮಿಕ್ಸಿ ಮಾಡಿದ್ದು. ಬೇಕಾದ್ರೆ ನೀವು ಹಾಕೋಬೋದ್ರಿ ಶೇಂಗಾದ ಎಳ್ಳು. ನಮಗ್ ಬೇಕ್ರಿ ಶೇಂಗಾ ಎಳ್ಳು ಎರಡು ಬೇಕು ನಮಗೆ. ಸೊ ಅಷ್ಟೇ, ಜಾಸ್ತಿ ಮಂದಿ ಬರೀ ಶೇಂಗಾ ಪುಡಿನೇ ಹಾಕ್ತಾರ. ಬಟ್ ನಮ್ಮ ಮಮ್ಮಿ ಏನು ಮಾಡ್ತಾರ, ಶೇಂಗಾ ಮತ್ತು ಎಳ್ಳು ಎರಡು ಒಮ್ಮೆಲಿಗೆ ಫ್ರೈ ಮಾಡಿ ಮಿಕ್ಸಿ ಮಾಡಿ ಒಂದು ಬಾಕ್ಸ್ದಾಗ ಸ್ಟೋರ್ ಮಾಡಿ ಇಡ್ತಾರ. ಈ ರೀತಿ ಪಲ್ಯ ಮಾಡೋ ಟೈಮಿಗೆ ಹಾಕ್ಲಕ್ಕೆ ಈಸಿ ಆಗ್ತದೆ. ಯಾಕಂದ್ರೆ ಮಾಡ್ತಿರೋದು ಕ್ಯಾಲ್ಸಿಯಂ ರೀ, ಅದು ತಿನ್ಬೇಕು. ಯಾಕಂದ್ರೆ ಎಳ್ಳು ಇಲ್ರಿ, ಎಳ್ಳು ಕ್ಯಾಲ್ಸಿಯಂ ರೀ. ಶೇಂಗಾ ಬಿ ಕ್ಯಾಲ್ಸಿಯಂ ಅಂದ್ರೆ ಮೇನ್ ಎಳ್ಳನು ಮೇನ್ ಬೆಟ. ಹೌದೇನು? ಅದಕ್ಕಂತೇಳಿ ಸೊ ಬೆಲ್ಲ ಮತ್ತೆ ಶೇಂಗಾ ತಿನ್ಬೇಕಂತ ಅಂತಾರಲ್ಲ ಅದ್ರಲ್ಲಿಂದ ಏನಾಗ್ತದ? ಎಳ್ಳು ಶೇಂಗಾ ಬೆಲ್ಲ. ಹೌದಲ್ಲ, ಬಡವರು ಬಾದಾಮಿ ನೋಡ್ರಿ ಶೇಂಗಾ. ಸೊ ಈ ರೀತಿ ಚಲೋ ಕಲ್ಸ್ಕೊಂಡು ಮಿಕ್ಸ್ ಮಾಡ್ರಿ. ಒಂದು ಸ್ವಲ್ಪ ನೀರು ಹಾಕ್ರಿ, ಅದಕ್ಕಂದ್ರೆ ಬಾಯ್ಲ್ ಆಗ್ಬೇಕಲ್ಲ. ಸೊ ನೀರು ಬೇಕೇ ಬೇಕಿದು, ಹಾಗೆ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೀವು ಸ್ವಲ್ಪ ಹಾಕ್ಬೋದು ನೀರು. ಯಾರ್ದೋ ಆವಾಜ್ ಹೊಂಟದ. ಇವ್ರೇನು ರಾಣ್ಯರು ಬಂದಾರಲ್ಲ, ರಾಣ್ಯರು ಬಂದಾರ ನೋಡ್ರಿ. ಹಾಯ್ ಮಾಡ್ರಿ. ಅವ್ರದ್ದು ಹಾಲಿಡೇ ಅದಲ್ಲ ಇವತ್ತು, ಅದಕ್ಕೆ ಈಕಿನ ಬಿ ಸ್ಕೂಲ್ ಹಾಲಿಡೇ, ಈಕಿನ ಬಿ ಸ್ಕೂಲ್ ಹಾಲಿಡೇ. ದಿನ ಬಂದು ಕೊಡ್ತಾರ ನೋಡ್ರಿ ಅವ್ರು. ಹಿಂಗೆ ನಮ್ಮ ಮಮ್ಮಿನ ಸಂಗಡ, ನಮ್ಮ ಮಮ್ಮಿಗೆ ಕಂಪ್ನಿ ಕೊಡ್ತಾರ ಅವ್ರಿಬ್ರು. ನಮ್ಮ ಮಮ್ಮಿಗೆ ಸ್ಕೂಲಿಂದ ಜಲ್ದಿ ಬಂದ್ಮೇಲೆ ಸ್ಕೂಲಿಂದ ಜಲ್ದಿ ಬರ್ತಾರಲ್ಲ ಬಟ, ಬಂದೇ ಬಿಡ್ತಾರ ಅತ್ತಿ ಅನ್ಕೋತಾರ. ಹೌದಲ್ಲ. ಸೊ ಚುಟ್ಟಿ ಇದ್ದಾಗ ಇಲ್ಲ ಇರ್ತಾರ ನೋಡ್ರಿ ಅವ್ರು ಚಂತಕ. ಸೊ ನೀರು ಹಾಕಿ ಮುಚ್ಚಿಬಿಟ್ರಿ, ಬಾಯ್ಲ್ ಆಗ್ತದ ಅಂತಾನೆ. ಸೊ ಗೈಸ್ ಇವಾಗ ಚುಟ್ಟಿ ನೋಡ್ರಿ ಹೆಂಗೆ ಗೊತ್ತಂತ ಗೊತ್ತೇ ಆಗಲ್ಲ. ಈಗ ಅರ್ಧ ದಿನ ಮುಗೀತು, ಇನ್ನು ಅರ್ಧ ದಿನ. ಅದಕ್ಕೆ ನಾವು ಇವತ್ತು ಟ್ಯೂಷನ್ ಬಿ ಚುಟ್ಟಿ ಕೊಟ್ಟಿವಿ. ಟ್ಯೂಷನ್ ಅಂತ ಮತ್ತು ನಮಗೆ ರೆಸ್ಟ್ ಬಿ ಸಿಗಲ್ಲ. ಸೊ ಚುಟ್ಟಿ ಅಂದಮೇಲೆ ನಮಗೆ ಪೂರ್ತಿ ಫುಲ್ ಡೇ ರೆಸ್ಟ್ ಬೇಕಲ್ಲ. ಸೊ ಅದಕ್ಕಂತ ಟ್ಯೂಷನ್ ಬಿ ಚುಟ್ಟಿ ಕೊಟ್ಟು ಪಾಪ ಹುಡುಗರಿಗೆ ಬಿ ಒಂದು ಸ್ವಲ್ಪ ರೆಸ್ಟ್ ಇರಲಿ ಅಂತ. ಪಾಪ ಹೋಗಿ ಬಿ ಆಟ ಆಡ್ಲಕ್ಕೆ ಒಂದು ಸಂಡೇ ಇರ್ತದೆ, ಇಲ್ಲಾಂದ್ರೆ ಈ ರೀತಿ ಹಿಂಗೆ ಚುಟ್ಟಿ ಇದ್ದಾಗ ಇರ್ತದೆ. ಅದಕ್ಕಂತ ಹಾಲಿಡೇ ಕೊಟ್ಬಿಟ್ಟು ನಾವು. ಇಲ್ಲಾಂದ್ರೆ ಹಾಗೆ ಎಕ್ಸಾಮ್ ಬಿ ಮುಗ್ದವಲ್ಲ, ಅವ್ರದ್ದು ಎಕ್ಸಾಮ್ ಟೆಸ್ಟ್ ಅದು ಎಲ್ಲ ಇದು ಎಲ್ಲ ಮುಗ್ದವ. ಸೊ ಅದಕ್ಕಂತ ನಮ್ಮ ತಂಗಿ ಅಂದ್ರು ಚುಟ್ಟಿ ಕೊಡಮಂತ ಚುಟ್ಟಿ ಕೊಟ್ಟೆ. ಇವಾಗ ಇಲ್ಲಿ ಸಾಂಬಾರ ಬಗಾರ್ ಹಾಕಕ್ಕೆ ಎಲ್ಲ ರೆಡಿ ಮಾಡತ್ತಾರ ಮಮ್ಮಿ. ಬೆಳ್ಳುಳ್ಳಿ, ಸೊ ಬೆಳ್ಳುಳ್ಳಿ ಜಜ್ಜಿರಿ ಒಂದು ಸ್ವಲ್ಪ, ಪೂರ್ತಿ ಬಿ ಎಲ್ಲ ಒಂದು ಸ್ವಲ್ಪ ಅಬಡ ಜಬಡ. ಉಳ್ಳಾಗಡ್ಡಿ, ಟೊಮ್ಯಾಟೊ. ಮಮ್ಮಿ ನೋಡ್ರಿ ಇದು ಹೆಂಗೆ ಬಗಾರ್ ಹಾಕ್ತಾರೆ ಸಾಂಬಾರು ಅಂತ. ಇಲ್ಲಿ ರೈಸ್. ಸೊ ಈಗೆಲ್ಲ ಫ್ರೆಶ್ ಮಾಡತ್ತಾರ ನಮ್ಮ ಮಮ್ಮಿ ಬೆಳಗ್ಗೆನೆ. ಯಾಕೆ ರಾತ್ರಿಗೆ ಹೊರ ಹೋಗಿದ್ವಿ ಅಲ್ಲ, ಹಂಗೇನೇ ಇಲ್ಲ.
ಅದಕ್ಕೆ ಇವಾಗೆ ಮಾಡತ್ತಾರ. ಇಲ್ಲಿ ಪಲ್ಯ, ಅಲ್ಲಿ ರೈಸ್, ಮತ್ತು ಇಲ್ಲಿ ಸಾಂಬಾರು. ಸೊ ನಮ್ಮ ಮಮ್ಮಿ ಹೋಮ್ ಮಿನಿಸ್ಟರಿಗೆ ಫೋನ್ ಹೊಂಟದ ನೋಡ್ರಿ. ಮಮ್ಮಿಗೆ ಕೆಲ್ಸಕ್ಕೆ ಪುರ್ಸತೆ ಇರ್ಲಾರ್ದಂಗೆ ಫೋನ್ ಮೇಲೆ ಫೋನ್. ಆ ಪ್ರೈಮ್ ಮಿನಿಸ್ಟರ್, CM, ಚೀಫ್ ಮಿನಿಸ್ಟರ್ ಬರ್ತಾವೋ ಇಲ್ಲೋ ಈ ಫೋನ್ಗಳು. ಒಟ್ಟ ಏನಾರ ಇತ್ತಂದ್ರೆ ಫಂಕ್ಷನ್ ಅದ ಇತ್ತಂದ್ರೆ ನಾವು ಮಮ್ಮಿಗೆ ಬಿಟ್ಟು ಯಾರು ಭೀ ಪಾಪ ಬೆಳಗ್ಗೆನೆ ಹೇಳಾರ ಅವರು. ಬೆಳಗ್ಗೆನೆ ಹಚ್ಚಿದ್ರು ಫೋನ್. ನಮ್ಮ ಮಮ್ಮಿ ಏನೋ ಒಲ್ಲಂತಂದ್ರೆ ಅಂದ್ರೆ ಬಿ ಈಗ ಅವ್ರು ಕೇಳಾಕ ರೆಡಿ ಇಲ್ಲ ಬಾಬಾ ಅನ್ಕೇಸಿ ಫೋನ್ ಹಚ್ಲತ್ತಾರ. ಮನಿ ನೋಡ್ಲಕ್ ಹೋದದ್ರಿ, ಅದಕ್ಕೆ ಫೋನ್ ಹಚ್ಲಕತ್ತ. ರಿಲೇಷನ್ ರೀ. ಇವು ಡ್ರೈ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ. ಇವೆಲ್ಲ ಚಲೋ ಫ್ರೈ ಮಾಡ್ಬೇಕು ನೋಡ್ರಿ. ಹತ್ತ ಬಿಸ್ಕ ಬೇಡ, ಚಲೋ ಬ್ರೌನ್ ಆಗ್ಲಿ, ಅದು ಕಲರ್ ಚೇಂಜ್ ಆಗತ್ತ. ಚಲೋ ಫ್ರೈ ಮಾಡ್ಬೇಕು, ಹಂಗಂದ್ರೆ ಬಗಾರ್ ಕೂಡ್ತದ, ಹಂಗೆ ಟೇಸ್ಟ್ ಬಿ ಬರ್ತದ. ಸಾಂಬಾರು ಟೇಸ್ಟ್ ಬರ್ತದ. ಸರ್ತಿ ಅದೇ ಅಂತಾರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವು ಕಚ್ ಕಚ್ ಅಂತವ್ರಿ. ಇದು ಜೀರಿಗೆ ಸಾಸ್ವಿ. ಹಂಗಾಗಿ ಮಕ್ಳು ಏನ್ ಮಾಡ್ತಾವ ಗೊತ್ತ್ರಿ, ಈಗಿನ ಮಕ್ಕಳು ಹಂಗಾಗಿ ಹೇಳ್ಸ್ಕೊಳಕತ್ತಾವ್ರಿ. ಅವು ಕಚ್ ಕಚ್ ಅಲ್ಲಕ್ಕೆ ಏನ್ ಮಾಡ್ತಾವ್ರಿ, ಫುಲ್ ಇದು ಆಗ್ಬೇಕ್ರಿ, ಫ್ರೈ ಆಗ್ಬೇಕ್ರಿ ಯಾವುದೇ ಅಡಿಗೆ ಅಲ್ಲಿ. ಇಂಗ್ರೀಡಿಯೆಂಟ್ ಚಲೋ ಫ್ರೈ ಆಗ್ಬೇಕು. ಹಂಗಾದ್ರೆ ಏನಂತ ಗೊತ್ತ್ರಿ, ಸ್ವಲ್ಪ ಅಡಿಗೆ ಚೆನ್ನಾಗಿ ಇದಾಗ್ತದೆ. ನೋಡಿ ಕುದಿಲತ್ತು ಮಸ್ತ್ ಘಮ ಘಮ ಆಲತ್ತು ಪಲ್ಯ. ಹಸಿ ಮೆಣಸಿನ್ಕಾಯಿ ಅಂತ ಮಾಡಿದೋಗ ನೋಡ್ರಿ, ಗೊತ್ತಿಲ್ಲ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಲಿಲ್ಲ. ಖಾರ ಇದು ಏನಂತಾರ, ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ನೀರು ಕಮ್ಮಿ ಹಾಕ್ರಿ. ಇದು ಇನ್ನ ಒಂದು ಸ್ವಲ್ಪ ಬಿಡ್ತಾರ, ಕುದಿಬೇಕಲ್ಲ ಇದು ಚಲೋ. ಅದಕ್ಕೆ ಇದು ಚಲೋ ಇದು ಆಗತ್ತನ, ಫ್ರೈ ಆಗತ್ತನ, ಕಲರ್ ಚೇಂಜ್ ಆಗತ್ತನ. ಇಲ್ಲಿ ಬ್ಯಾಳೆ ತಿರುತ್ತಾರ ಮಮ್ಮಿ. ಸೊ ನೋಡ್ರಿ, ಈಗ ಇಂಗ್ರೀಡಿಯೆಂಟ್ಸ್ ಮೆಣಸಿನ್ಕಾಯಿ, ಟೊಮ್ಯಾಟೊ, ಬ್ಯಾಳಿ ಮತ್ತು ಬದ್ನಿಕಾಯಿ ಅದೆಲ್ಲ ಹಾಕಿದ್ರಲ್ಲ, ಅದು ಒಂದು ಚಲೋ ಬಾಯ್ಲ್ ಆಗ್ಯದ. ಈಗ ಅದು ಮಿಕ್ಸ್ ಮಾಡಬೇಕು, ಏನಂತಾರ ತಿರುಬೇಕು ಚಲೋ ತರ. ಸೊ ಟೊಮ್ಯಾಟೊ ಆಪ್ಷನಲ್ ಅದ, ನೀವು ಹಾಕ್ತೀರಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಹಾಕಬೇಕು, ಟೇಸ್ಟ್ ಟೇಸ್ಟ್ ಬರ್ತದೆ. ನಮ್ಮ ಮಮ್ಮಿ ಹಾಕ್ತಾರ ಹಂಗೆ ಒಂದು ಸ್ವಲ್ಪ. ಈ ಕಟ್ ಮಾಡ್ಕೊಂಡು ಇಟ್ಟಿದ್ದೆಲ್ಲ ಬದ್ನಿಕಾಯಿ ಅವಾಗೆ ಅದು ಒಂದು ಬದ್ನಿಕಾಯಿ ಹಾಕ್ತೀವಿ. ಟೇಸ್ಟ್ ಏನಾಗ್ಯದ ಎಲ್ಲಿ ತಾಯಿ ಫೇಸ್ ಬಿ ಪೂರ್ತಿ ಡಲ್ ಆಗ್ಯದ. ಅಕ್ಕಿ ನೋಡಿಗ ಫುಲ್ ಆಕ್ಟಿವ್ ಕೂತಿದ್ ನೋಡಕಿ, ಬಾರಿ ಕೂತಾವಡು. ಎಲ್ಲಿ ಹೆಂಗ್ ಬಡ್ಸ್ಕೊಂಡ್ರ ಅಲ್ಲಿ ಅಲ್ಲಿ ಏನು ಚಂದ. ಅದಕ್ಕೆ ಜರ ಸುಮ್ ಇರ್ಬೇಕವ. ಹೇರ್ತಿ ಗುಡ್ಡ ಗುಡ್ಡಗಳು ಹೇರ್ತಿ ಮೊದ್ಲೇ. ಅದು ಇದು ನೋಡ್ತಿ, ಅದು ಹೆಂಗೆ ಇರ್ತಾಳಕಿ, ಏನ್ ಖರಾಬ್ ಮ್ಯಾಲೆ ಧನ್ ಅಂತ ಬೀಳ್ತಾವ. ಮತ್ತ ಮಾಡ್ಕೊತ ಮಾಡ್ಕೊತ ಸೊ ಈ ರೀತಿ ಸಣ್ಣ ತಿರ್ಬೇಕು ನೋಡ್ರಿ ಬ್ಯಾಳಿ. ಸೊ ಆ್ಯಕ್ಚುಲಿ ಪೂರ್ತಿ ಸಣ್ಣ ಇರ್ಬೇಕಪ್ಪ. ನಮ್ಮ ಹಿಂಗೆ ಏನಂತಾರ ಹಂಗೆ ಬ್ಯಾಳಿ ಇದಿರ್ತದಲ್ಲ ನಮಗೆ ಚಲೋ ಅನ್ಸಲ್ಲ. ಸಾಂಬಾರು ಸಾಂಬಾರು ಗಾಢ ಬರಲ್ಲ. ಇದು ಒಂದು ಸ್ವಲ್ಪ ಹಿಂಗೆ ಕೂಡಲ್ಲ. ಆಯಿತು, ಮೆಣಸಿನ್ಕಾಯಿ ಸಾಂಬಾರು ರೆಡಿ ನೋಡ್ರಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಸೂಪರ್ ಕಾಣತ್ತದ. ನೀರು ಹಾಕಿ ಎಲ್ಲ ಕುಕ್ಕರ್ದಾಗೆ ಆ ರೀತಿನೇ ನೀರು ಹಾಕಿ ಎಲ್ಲ ಸೈಡಿಗೆಲ್ಲ ಹಾಕ್ತಿರ್ತಲ್ರಿ ಸಾಂಬಾರು. ಅದೆಲ್ಲ ಈ ರೀತಿ ಕೈಲಿಂದ ಒರೆಸ್ಕೊಂಡು ಹಾಕ್ಬಿಡ್ರಿ. ನೋಡ್ರಿ ಮಸ್ತ್ ಕಾಣತ್ತಲ್ಲ ಸಾಂಬಾರು. ಸೊ ನೀವು ಈ ರೀತಿ ಟ್ರೈ ಮಾಡಿರಿ ಒಂದ್ಸಲ. ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದ. ಆಗಲ್ಲೇನು ಹೇಳು. ಕೊತ್ತಂಬರಿ. ಸೊ ಮನ್ಯಾಗ ಕೊತ್ತಂಬರಿ ಹೆಚ್ಚಿಗಿತ್ತಂದ್ರೆ ಆಗಲ್ಲ ಬಿಡ್ರಿ ನಮಗೆ ಸುಮ್ ಬಿಡ್ಲಕ್ಕ. ನನಗಲ್ಲಿ ನಮ್ಮ ಮಮ್ಮಿಗಲ್ಲಿ ಆ ಪುಟ್ಟ ತೊಗೊಂಡು ಹಾಕದೆ. ಬಾಜುನೇ ಅದ ಹೊಲ. ಹೌದು, ಕರೆ ತಿಳ್ಕೊಂಡ್ರ ನಮ್ಮ
ಕಿತ್ಕೊಂಡು ಬರ್ತೀವಿ ಸಂಜೆ ಹೋಗಿ ಸೊ ಫ್ರೆಂಡ್ಸ್, ಈಗ ಇದು ಸ್ಟೆಮ್ ಇರ್ತದೆ ನೋಡ್ರಿ, ಇದು ಕೊತ್ತಂಬರಿಯಿಂದ ಇದು ಹಾಕ್ಬೇಕು ನೋಡ್ರಿ. ಇದ್ರಲಿಂತ ಟೇಸ್ಟ್ ಬರ್ತದ. ಅದು ತಪ್ಪಲ್ಕಿನ ಅದೇನು ಲೀಫ್ ಇರ್ತದಲ್ಲ ಅದ್ರಕಿನ ಈ ರೀತಿ ಸ್ಟೆಮ್ ಹಾಕಬೇಕು. ಇದು ಕರಿಪತ್ತದ ಇದು ಏನಂತ ಕೊತ್ತಂಬರಿದ್ದು. ಸೊ ಅದ್ರಲಿಂತ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ. ಸೊ ನಾವೊಮ್ಮೆ ಇದಕ್ಕೆ ಸಾಂಬಾರ್ ಮಸಾಲ ಭೀ ಹಾಕ್ಲತ್ತಾರ. ಎಸ್, ಮತ್ತು ಸುಮ್ಮನೆ ಚಮಚ ಯಾಕೆ ಮಾಡತ್ತಿದಮ್ಮ ಪಲ್ಯಾಗೆ? ಈಗ ಏನು? ಹಾಂ, ಸೊ ಎರಡು ಹುಣ್ಸಿನ್ಕಾಯಿ ಇದು ಹಾಕಿ ಅಷ್ಟೇ. ಹಾಂ, ಮತ್ತು ಬೆಲ್ಲ. ಸೊ ಒಂದು ಸ್ವಲ್ಪ ಇಷ್ಟೇ ಬೆಲ್ಲ. ಸೊ 2 ಹುಣ್ಸಿನ್ಕಾಯಿಲಿ ಮತ್ತು ಇಷ್ಟೇ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಹಾಕಿ ಮಾಡಿ ಒಂದ್ಸಲ ನೋಡ್ರಿ ನೀವು. ಟ್ರೈ ಮಾಡ್ರಿ. ಹಾಂ, ಸಾಂಬಾರ್ ಟ್ರೈ ಮಾಡಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದ. ಟ್ರೈ ಮಾಡ್ರಿ, ಇವತ್ತೇ ಟ್ರೈ ಮಾಡ್ಕೇಸಿ ಕಮೆಂಟ್ ಹಾಕಿ ಹೇಳ್ರಿ ನಮಗೆ. ಮಕ್ಕಳು ಮನೆಗೆ ಇರ್ತಾವ್ರಿ, ಅದು ಸುಟ್ಟಿ. ಅದಕ್ಕೆ ನಾವು ಮಮ್ಮಿ ಈ ರೀತಿ ಪೆಸಲ್ ಮಾಡ್ತಾರೆ ಮಮ್ಮಿ. ಸುಟ್ಟಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳು, ಡ್ಯೂಟಿಗೆ ಹೋಗೋ ಮಕ್ಕಳು, ಪೇರೆಂಟ್ಸ್ಗಳು ಮನೆಗೆ ಇರ್ತ ಏನ್ ಮಾಡದ್ರಿ? ಮಕ್ಕಳಿಗೆ ಮಾಡೋದೇ ಅಲ್ಲ. ವಾ, ಫುಲ್ ಹೋಟೆಲ್ ಸ್ಟೈಲ್ ಸಾಂಬಾರು ಮಮ್ಮಿ ರೆಡಿ ಮಾಡ್ತಾರೆ ನೋಡ್ರಿ. ಬರ್ರಿ. ಇವಾಗ ಇಲ್ಲಿ ಪಲ್ಯ ಕುದ್ದಿರ್ಬೇಕು, ತೆಗಿಯಮ್ಮ. ವಾವ್, ನೋಡ್ರಿ ಈಗ ಮೆಂತಿ ಮತ್ತು ಬದ್ನಿಕಾಯಿ ಮಿಕ್ಸ್ ಪಲ್ಯ ಅಷ್ಟು ಮಸ್ತ್ ಕಾಣತ್ತು. ಅವಾಗೆ ನೀರು ನೋಡ್ರಿ ಹೆಂಗಿತ್ತು. ಇವಾಗ ನೋಡ್ರಿ ಏನು ಭೀ ಇಲ್ಲ, ನೀರು ಫುಲ್ ಡ್ರೈ ಆಗ್ಯಾವ. ಸೊ ಕುದ್ದದ ಇದು ಪಲ್ಯ ರೆಡಿ ಆಗ್ಯದಲ್ಲಮ್ಮ. ನೋಡ್ರಿ ಈ ರೀತಿ ಇದು ಪಲ್ಯ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತದೆ, ಚಲೋ ಅನಿಸ್ತದ. ಹೌದು, ಉಳ್ಳಾಗಡ್ಡಿ, ಇದು ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟಮಾಟು ಎಲ್ಲ ಹಾಕಿಸಿ ಮಾಡ್ಬಿಟ್ಟ ಚಪಾತಿ ಒಳಗ, ಅನ್ನದಾಗ, ಬಿಸಿ ಬಿಸಿ ಅನ್ನದಾಗ, ಬಿಸಿ ಬಿಸಿ ರೊಟ್ಟಿದಾಗ ರೀ. ಪಾಪ ನಾವು ಒಮ್ಮೆ ನೋಡ್ರಿ ಈಗ ಎಷ್ಟು ಪಸ್ಸಿನ ಹೇಳಿಲ್ಲತ್ತದ ಪಾಪರಿ. ಸೊ ಇದು ಸಾಂಬಾರು ಮತ್ತು ಇದು ಪಲ್ಯ ಎರಡು ಇವತ್ತಿನ ರೆಸಿಪಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್. ಹಾಂ, ರೈಸ್ ಚಲೋ ಅನ್ಸತ್ತದ, ಚಲೋ ಟೇಸ್ಟ್ ಆಗಿರ್ತದ. ನೀವು ಭೀ ಟ್ರೈ ಮಾಡಿರಿ. ಸೊ ಗೈಸ್, ಇಲ್ಲಿ ಸಾಂಬಾರು ಕುದಿಲತ್ತದ ನೋಡ್ರಿ, ತೋರಿಸ್ತೀನಂತ ನೋಡ್ರಿ. ವಾವ್, ಸೂಪರ್. ಚಲಿಟ್ರ ನೋಡ್ರಿ, ಹಾಗೆ ನುಗ್ಗಿಕಾಯಿ ಭೀ ಹಾಕ್ಯಾರ ಮಮ್ಮಿ. ಸೊ ಫುಲ್ಲೆಲ್ಲ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಯಾರ ನೋಡ್ರಿ. ನೋಡ್ರಿ ಮಸ್ತ್. ಸೊ ಗರಂ ಗರಂ ಅನ್ನದಾಗ ಮಸ್ತ್ ಟೇಸ್ಟ್ ಬರ್ತದೆ ನೋಡ್ರಿ ಸಾಂಬಾರು. ಮಮ್ಮ ಆಫ್ ಮಾಡಲಿ. ನಾವು ಮೇಲೆ ಬೆಳ್ಳುಳ್ಳಿ ಸೋಸ್ಲತ್ತಾರ ನೋಡ್ರಿ. ಇವೆಲ್ಲ ಬೆಳ್ಳುಳ್ಳಿ ಸೋಸಿ ಮತ್ತು ಅದ್ರಕ್ ತಂದು ಅದು ಎಲ್ಲ ನೆನೆಸಿಟ್ಟು ಕ್ಲೀನ್ ಮಾಡಿ ಇದ್ರದ್ದೆಲ್ಲ ಅದ್ರಕ್ ಲಸನ್ ಪೇಸ್ಟ್ ಮಾಡಿ ಇಟ್ಬಿಡ್ತಾರೆ ನಾವು ಮಮ್ಮಿ. ಏನಂತ ಮಮ್ಮಿ? ಹೌದಲ್ಲ? ಹೆಂಗೆ ಹೇಳಮ್ಮ, ನೀನೇ ಎಂಡ್ ಮಾಡಿ ವ್ಲಾಗ್. ಆಯ್ತು ನೋಡ್ರಿ ಗೈಸ್, ವ್ಲಾಗ್ ಎಲ್ಲ ಅಡಿಗೆ ಅದೆಲ್ಲ ಐತಿ. ಈ ಮಕ್ಳು ಊಟ ಮಾಡೋ ಟೈಮ್ ಐತ್ರಿ. ಈಗ ಸ್ನಾನ ಗಿನ ಎಲ್ಲ ಆಗ್ಯದವ್ರದ್ದು. ಊಟ ಅದು ಮಾಡ್ಕೊತಾರ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋಗಳೆಲ್ಲ ಎಲ್ಲ ಮಂದಿ ಶೇರ್ ಮಾಡ್ರಿ. ವಿಡಿಯೋಗಳು ನಾವ್ ಬಿ ಹೆಂಗ ಹಂಗ ಮಾಡ್ಲತ್ತೀವ್ರಿ, ಚಲೋ ಮಾಡ್ಲತ್ತೀವಿ. ನಾವು ಬಿ ನಮ್ಮ ವಿಡಿಯೋಗಳಿಗೆ ಲೈಕ್ ಹಾಕ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡ್ರಿ. ಆಗ್ರಿ, ಸಬ್ಸ್ಕ್ರೈಬರ್ ಆಗ್ರಿ. ಎಲ್ಲ ಮಂದಿ ನೋಡ್ರಿ. ದೇವರಿಗೆ ಒಳ್ಳೇದ್ ಮಾಡ್ರಿ. ಒಳ್ಳೆ ಸೋಸ್ಲತ್ತೀರಿ, ಎಲ್ಲ ಆಗ್ಯದ್ರಿ. ಈಗ ಒಳ್ಳೆ ಸೋಸ್ಗೆ ಇಟ್ಕೋತೀರಿ. ಸೊ ಒಂದೊಂದು ಅವ್ರ ಕೆಲಸ ಹುಡುಕೋತಾನೆ ಇರ್ತಾರ್ರಿ, ಸುಮ್ಮನೆ ಇರಲ್ಲ ಅವರು. ಏನಾರ ಅಲ್ಲಿ ನಮ್ಮಪ್ಪ ಇವಾಗ ಫ್ರೆಶ್ ಅಪ್ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಲತ್ತಾರ. ಆಯ್ತು, ಚಲೋ ಬಾಯ್. ಮುಂದಿನ ಬ್ಲಾಗ್ದ ಸಿಗಮ್ಮ.